ನಮಸ್ಕಾರ. ನಾನು ಮೈಸೂರಿಂದ ಸುಪ್ರೀತ್. ನಮ್ಮ ಮುಂದೆ ಒಂದು ಬಹಳ ವಿಶೇಷವಾಗಿರುವಂತಹ ಈ ವಿಡಿಯೋ ನೋಡ್ತಾ ಇದ್ದು, ಈ ಮೈಸೂರಿನಲ್ಲಿ ನಿಮಗೆ ಒಂದು ಪೀಸ್ಫುಲ್, ಕಾಮ್, ಕೂಲ್, ಗ್ರೀನ್ರಿ ಇರುವಂತಹ ಲೊಕೇಶನಲ್ಲಿ ಒಂದು ಸೈಟ್ ಬೇಕು, ಒಂದು ನಿವೇಶನ ಬೇಕು. ಮೈಸೂರಿಂದ ತುಂಬ ದೂರನೂ ಇರಬಾರ್ದು, ಮೈಸೂರಿಗೆ ತುಂಬಾ ಹತ್ತಿರನೂ ಇರಬಾರ್ದು. ಒಂದು ಮಿಡ್ ರೇಂಜಲ್ಲಿ ಇರಬೇಕು. ರೇಟು ಅಷ್ಟೇ ಭಾಳ ಎಕ್ಸ್ಪೆನ್ಸಿವ್ ಇರಬಾರ್ದು. ಮತ್ತು ಎಲ್ಲ ಅಮ್ಯುನಿಟೀಸ್ ಅಂದರೆ ಬೇಸಿಕ್ ಅಮ್ಯುನಿಟೀಸಿಂದ ರೆಸಿಡೆನ್ಷಿಯಲ್ ಲೇಔಟ್ ಏನೇನು ಇರಬೇಕು, ಕುಡಿಯೋ ನೀರಿನ ವ್ಯವಸ್ಥೆ ಇರ್ಬೋದು, ಎಲೆಕ್ಟ್ರಿಸಿಟಿ, ಟಾರ್ ರೋಡು, ಆಮೇಲೆ ಪಾರ್ಕು, ಅವೆನ್ಯೂ, ಟ್ರೀಸು ಇವೆಲ್ಲವೂ ಇರಬೇಕು. ಮತ್ತು ಇದು ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಆಗಿರಬೇಕು ಅಂತ ಇರೋರಿಗೆ ಮಾಡ್ತಾ ಇರುವಂತಹ ವಿಡಿಯೋ ಇದು. ಸ್ನೇಹಿತರೆ, ನಾನಿವತ್ತಿರೋದು ಮೈಸೂರು ಬನ್ನೂರು ರಸ್ತೆಯಲ್ಲಿರುವಂತಹ ಮಮತಾ ಎನ್ಕ್ಲೇವ್ ಎಂಬ ರೆಸಿಡೆನ್ಷಿಯಲ್ ಲೇಔಟ್ ಒಳಗೆ ನಾನು ನಿಂತಿದ್ದೀನಿ. ಇದು ಲೊಕೇಶನ್ ವೈಸ್ ನಾನು ಫಸ್ಟ್ ಹೇಳ್ತೀನಿ ಎಲ್ಲಿದೆ ಅಂತ. ನೀವು ಮೈಸೂರು ಮಧ್ಯಭಾಗದಿಂದ ಅಂದರೆ ಮೈಸೂರು ರೈಲ್ವೆ ಸ್ಟೇಷನ್ ಇರ್ಬೋದು, ಬಸ್ ಸ್ಟ್ಯಾಂಡು, ದೇವರಾಜ್ ರೋಡ್ ರಸ್ತೆ, ಅಲ್ಲಿಂದ ಎಕ್ಸಾಕ್ಟ್ಲಿ ಈ ಲೊಕೇಶನ್ ನಾನೇನು ಇವತ್ತು ವಿಡಿಯೋ ಮಾಡ್ತಾ ಇದ್ದೀನಿ. ಈ ಮಮತಾ ಎನ್ಕ್ಲೇವ್ ಏನಿದೆ ಇಲ್ಲಿ, ದಿಸ್ ಈಸ್ ಅಬೌಟ್ 11 ಕಿಲೋಮೀಟರ್ ಆಗುತ್ತೆ. ಸರಿ ಸುಮಾರು 15ರಿಂದ 20 ನಿಮಿಷದೊಳಗೆ ಸಿಟಿ ಸೆಂಟ್ರಿಂದ ನೀವು ಇಲ್ಲಿಗೆ ರೀಚ್ ಆಗ್ತೀರಿ. ಸೊ ನೀವು ನೋಡ್ಬೋದು ಇವಾಗ ಇದು ಮೇನ್ ಎಂಟ್ರೆನ್ಸ್ ಆಫ್ ದಿ ರೆಸಿಡೆನ್ಷಿಯಲ್ ಲೇಔಟ್. ಟಾರ್ ರೋಡು ಇದು ಸರಿ ಸುಮಾರು ಒಂದು 60 ಫೀಟ್ ರೋಡ್ ಇದೆ. ಎಂಟ್ರೆನ್ಸ್ ಆಫ್ ದ ರೋಡು ಇಲ್ಲಿ ಇವಾಗ ಏನು ತೋರಿಸ್ತಾ ಇದ್ದೀನಿ ಇದೆಲ್ಲ ಸೈಟ್ಗಳು ಎಲ್ಲ 40-60, ಇದು ಅಷ್ಟೇ 40-60. ಇಲ್ಲೆಲ್ಲ ಭಾಳಷ್ಟು ನಿವೇಶನಗಳು ಸೇಲ್ಗಿದೆ, ಮಾರಾಟಕ್ಕಿರುವಂತಹ ನಿವೇಶನಗಳು ಇವೆಲ್ಲ. ಸೊ ಭಾಳ ಹಳೆಯ ಲೇಔಟ್, ಅಂದರೆ ದಿಸ್ ಇಸ್ ನಾಟ್ ಅ ಬ್ರ್ಯಾಂಡ್ ನ್ಯೂ ಲೇಔಟ್, ಇವಾಗ ಮಾಡಿದ್ದಾರೆ ಅಂತ ಇಲ್ಲ. ಭಾಳ ಹಳೆಯ ಲೇಔಟು. ಭಾಳಷ್ಟು ಜನ ಈ ನಿವೇಶನ ಓನರ್ಗಳು ಸೇಲ್ ಮಾಡ್ತಾ ಇರುವಂಥದ್ದಿದು. ಈಗಾಗಲೇ ಈ ವಿಡಿಯೋದಲ್ಲಿ ಹೇಳದಂತೆ ಮೈಸೂರಲ್ಲಿ ನೀವು ಒಂದು ವೆರಿ ಕೂಲ್, ಕಾಮ್, ವಿತ್ ಸರೌಂಡೆಡ್ ವಿತ್ ಗ್ರೀನ್ರಿ. ನೋಡಿ ಇವಾಗ ಈ ಕಡೆ ತೋರಿಸ್ತೀನಿ. ಸರೌಂಡೆಡ್ ವಿತ್ ಗ್ರೀನ್ರಿ, ಎಲ್ಲ ಬೇವಿನ ಮರ ಇದೆ. ಇಲ್ಲಿ ಎಷ್ಟೊಂದು ಬೇವಿನ ಮರಗಳು ಹಾಕಿದ್ದಾರೆ. ಮರಗಳು ನೋಡ್ಬೋದು, ಪಾರ್ಕ್ ನೋಡ್ಬೋದು. ಈಗಾಗಲೇ ಒಬ್ಬರು ಮನೆ ಕಟ್ಕೊಂಡು ವಾಸ ಇದ್ದಾರೆ. ಭಾಳಷ್ಟು ಮರಗಳಿದೆ, ಗಿಡಗಳಿದೆ, ಅವೆನ್ಯೂ ಟ್ರೀಸ್ ನೋಡೋದು. ಸೈಟಲ್ಲಿ ಆಗಲೇ ನೋಡಿ ಸೈಟ್ ನಂಬರಿಂಗ್ ಹಾಕಿದ್ದಾರೆ. ಫುಟ್ಪಾತ್ ನೋಡ್ಬೋದು ನೀವು. ಸೊ ಟಾರ್ ರೋಡ್ ಇದೆ, ಎಲೆಕ್ಟ್ರಿಸಿಟಿ, ಎಲೆಕ್ಟ್ರಿಕ್ ಕಂಬಗಳು, ವಿದ್ಯುತ್ ಕಂಬಗಳಿದೆ. ಎಲ್ಲವನ್ನು ಅವರ ಪೀರಿಯಡ್ ಆಫ್ ಟೈಮ್ ಬಹಳ ಚೆನ್ನಾಗಿ ಮೇಂಟೈನ್ ಮಾಡಿರುವಂಥ ನಾನು ಹಲವಾರು ವೀಡಿಯೋಗಳು ಹೇಳ್ತೀನಿ. ಏನಂತ, ರೆಸಿಡೆನ್ಷಿಯಲ್ ಲೇಔಟ್ನ ಫಾರ್ಮೇಷನ್ ಮಾಡೋದು ಎಷ್ಟು ಕಷ್ಟ ಇದೆಯೋ ಇವತ್ತಿನ ದಿವಸದಲ್ಲಿ, ಅದನ್ನು ಓವರ್ ಎ ಪೀರಿಯಡ್ ಆಫ್ ಟೈಮ್ ಅಂದರೆ ಮೇಂಟೈನ್ ಮಾಡೋದು ಓವರ್ ಎ ಪೀರಿಯಡ್ ಆಫ್ ಟೈಮ್ ಬಹಳಷ್ಟು ಚಾಲೆಂಜಿಂಗ್ ಜಾಬ್ ಅಂತ ಇಲ್ಲಿ ಭಾಳಷ್ಟು ಚೆನ್ನಾಗಿ ನಿರ್ವಹಿಸಿರುವಂಥದ್ದು. ಈಗ ಬಹಳಷ್ಟು ಹೂವಿನ ಮರಗಳಿದೆ, ಟೀಕ್ ಮರಗಳಿದೆ, ಬೇವಿನ ಮರಗಳಿದೆ, ಸಂಪಿಗೆ ಹೂವಿನ ಮರಗಳಿದೆ. ಸೊ ಭಾಳ ಚೆನ್ನಾಗಿ ಮೇಂಟೈನ್ ಮಾಡಿದ್ದಾರೆ. ಸೈಟ್ ಮಾರ್ಕಿಂಗ್ ಇರ್ಬೋದು, ಸ್ಟೋನ್ ಪಿಚ್ಚಿಂಗ್ ಅಂತ ಏನು ಕರಿತೀವಿ, ಒಂದು ಸೈಟ್ಗೂ ಇನ್ನೊಂದು ಸೈಟ್ಗೂ ಸೈಟ್ ಮಾರ್ಕಿಂಗ್ಗಳು ಹಾಕಿದ್ದಾರೆ. ಸೈಟ್ ನಂಬರಿಂಗ್ ಇದೆ, ಮೋರಿ, ಒಳಚರಂಡಿ ವ್ಯವಸ್ಥೆ ಇವೆಲ್ಲವೂ ಇರುವಂಥದ್ದು. 40-60 ಯಾರು ನಮಗೆ ಸ್ವಲ್ಪ ದೊಡ್ಡ ಸೈಟ್ ಬೇಕು, ನಮಗೆ ಬಜೆಟಲ್ಲಿರಬೇಕು, ಮೈಸೂರಿಂದ ಸರಿಸುಮಾರು ಒಂದು ನಿಮಗೆ ಈಗಾಗಲೇ ವಿಡಿಯೋದಲ್ಲಿ ಹೇಳಿದಂತೆ ಸರಿಸುಮಾರು ನಿಮಗೊಂದು ಇಲ್ಲಿಗೆ ಬರಲಿಕ್ಕೆ ಒಂದು ಹಾರ್ಡ್ಲಿ ಒಂದು 15 to 20 ಮಿನಿಟ್ಸ್ ಆಗುತ್ತೆ ಅಷ್ಟೇ. ಭಾಳ ಚೆನ್ನಾಗಿದೆ. ನೀವು ಇನ್ವೆಸ್ಟ್ಮೆಂಟ್ ಮಾಡಿಕೊಂಡು ಅಕಸ್ಮಾತಾಗಿ ಈ ಹಾಲಿಡೇ ಹೋಮ್ ಕಾನ್ಸೆಪ್ಟಲ್ಲಿ ಭಾಳಷ್ಟು ಜನ ನನ್ನ ಕೇಳ್ತಾರೆ, ನಾವು ಬೇರೆ ಊರಲ್ಲಿದ್ದೀವಿ, ಫಾರ್ ಎಕ್ಸಾಂಪಲ್ ನಾವು ಎಲ್ಲಿದ್ದೀವಿ, ಬೆಂಗಳೂರಲ್ಲಿದ್ದೀವಿ, ಅಥವಾ ನಾವು ಹಾಸನಲ್ಲಿದ್ದೀವಿ, ಮಂಗಳೂರಲ್ಲಿದ್ದೀವಿ, ನಮಗೊಂದು ಹಾಲಿಡೇ ಹೋಮ್ ಥರ ಇರಬೇಕು, ದೊಡ್ಡ ಜಾಗ ಇರಬೇಕು, ಬಟ್ ಒಂದು ಚಿಕ್ಕ ಮನೆ ಮಾಡಿಕೊಂಡು ಸುತ್ತಮುತ್ತ ಗಾರ್ಡನ್ ಎಲ್ಲ ಮಾಡ್ಕೊಂಡಿರ್ತೀವಿ, ಸ್ವಲ್ಪ ಪೀಸ್ಫುಲ್ ಆಗಿರೋ ಲೊಕೇಶನ್ ಇರಬೇಕು. ಬಟ್ ಆದರೆ ಏನು, ನಮಗೆ ಮೇನ್ ರೋಡ್ಗೆ ಅಂದರೆ ಇಲ್ಲಿಂದ ನಿಮಗೆ ಫಾರ್ ಎಕ್ಸಾಂಪಲ್ ನಾನು ಹೇಳಬೇಕು ಅಂತಂದರೆ ನೋಡಿ, ಇಲ್ಲಿಂದ ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಅಥವಾ ಇಲ್ಲಿಂದ ಬನ್ನೂರು ಮೇನ್ ರೋಡ್, ಏನು ವಾಜ್ಮಂಗ್ಲ ನಾವು ಜಂಕ್ಷನ್ ಅಂತ ಏನು ಕರಿತೀವಿ, ವಾಜ್ಮಂಗ್ಲ ಜಂಕ್ಷನ್ಗೆ ಇಲ್ಲಿಗೆ ಸರಿಸುಮಾರು 0.8 ಕಿಲೋಮೀಟರ್ಸ್, ಅಂದರೆ 1 ಕಿಲೋಮೀಟರ್ಗೂ ಕಮ್ಮಿ. ಇಟ್ ಇಸ್ ವೆರಿ ನಿಯರ್. ಅಲ್ಲಿಂದ ನಿಮಗೆ ಇಲ್ಲಿಂದ ಹೇಳಬೇಕಂದ್ರೆ ಮೈಸೂರು ಸಿಟಿ ಸೆಂಟ್ರಿಂದ ಹೇಳ್ತೀನಿ, ಅಂದರೆ ನಾನು ಸಿದ್ಧಾರ್ಥ ಲೇಔಟ್ ಕಡೆಯಿಂದ ಹೇಳಿದ್ರೆ ಭಾಳಷ್ಟು ಜನಕ್ಕೆ ಅರ್ಥ ಆಗುತ್ತೆ. ಸಿದ್ಧಾರ್ಥ ಲೇಔಟಿಂದ ನೀವು ಡೆಲ್ಲಿ ಪಬ್ಲಿಕ್ ಸ್ಕೂಲ್ ಹತ್ರ ಬರ್ತೀರಾ, ಜಲ್ಮಹಲ್ ಹೋಟ್ಲಿದೆ, ಜಲ್ಮಹಲ್ ಹೋಟ್ಲಿಂದ ಸ್ವಲ್ಪ ಮುಂದೆ ಬಂದರೆ ವಾಜ್ಮಂಗ್ಲ ಜಂಕ್ಷನ್ ಇದೆ. ವಾಜ್ಮಂಗ್ಲ ಜಂಕ್ಷನ್ ಬಲಭಾಗಕ್ಕೆ ತಿರುಗದಲ್ಲಿ ನಿಮಗೆ ಈ ಲೊಕೇಶನ್ ಮಮತಾ ಎನ್ಕ್ಲೇವ್ ಎಂಬ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೈಟ್ಗಳು, ಅಂದರೆ ಖಾಲಿ ನಿವೇಶನಗಳು, ಮೂಡ ಅಪ್ರೂವ್ಡ್ ರೆಸಿಡೆನ್ಷಿಯಲ್ ಲೇಔಟ್ ಇದು. ಗಮನಿಸಬೇಕಾಗಿರುವಂಥ ವಿಷಯ ಇದು DTCP ಅಲ್ಲ, ಟೌನ್ ಪ್ಲಾನಿಂಗ್ ಅಲ್ಲ, ಮೂಡ ಅನುಮೋದಿತ ರೆಸಿಡೆನ್ಷಿಯಲ್ ಲೇಔಟು. ಈಗಾಗಲೇ ಮೂಡ ಖಾತಾ, ಮೂಡ ಕಂದಾಯ, ಮೂಡ ಪ್ಲಾನ್ ಅಪ್ರೂವಲ್ ಅಂತದ್ದು. ಇಲ್ಲಿ ಮನೆ ಕಟ್ಕೊಂಡ್ರು ಸಹ ನಿಮಗೆ ಮೂಡದಿಂದನೇ ಪ್ಲಾನ್ ಅಪ್ರೂವಲ್ ಸಿಗುವಂತಹ ಬಹಳ ಕಾಮ್ ಆ್ಯಂಡ್ ಕೂಲ್ ಆಗಿರುವಂತಹ ಈ ರೆಸಿಡೆನ್ಷಿಯಲ್ ಲೇಔಟಲ್ಲಿ ಸೈಟ್ ಇದೆ. ಮನೆ ಕಟ್ಕೊಳ್ಳೋಕ್ಕೆ ಭಾಳ ಸೂಕ್ತವಾಗಿರೋದು. ಇನ್ವೆಸ್ಟ್ಮೆಂಟ್ ಮಾಡಬೇಕು, ಕರೆಕ್ಟ್, ಈ ವಿಚಾರ ಮರ್ತುಬಿಟ್ಟಿದ್ದೆ. ಮೈಸೂರಲ್ಲಿ ನಾವು ನಿವೇಶನಗಳ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡಬೇಕು,
ಮುಂಬರೋ ದಿವಸಗಳಲ್ಲಿ ನಾನು ಅದರ ಪ್ರಾಫಿಟ್ ತೊಗೋಬೇಕು ಅಥವಾ ಮನೆ ಕಟ್ಟಬೇಕು, ಈ ಎರಡು ಕಾಂಬಿನೇಷನ್ಲು ಈ ಲೊಕೇಶನು ಬಹಳ ಚೆನ್ನಾಗಿದೆ. ನನ್ನ ಮನಸ್ಸಿಗೆ ಹಿಡಿಸಿರುವಂತಹ ಬಹಳಷ್ಟು ವೀಡಿಯೋಗಳು ಮಾಡ್ತೀನಿ, ಭಾಳಷ್ಟು ಜಾಗಗಳು ಹೋಗ್ತೀನಿ, ಭಾಳಷ್ಟು ಲೇಔಟ್ಗಳನ್ನು ನೋಡ್ತೀನಿ. ಇಟ್ ಇಸ್ ಎ ಡೈಲಿ ಜಾಬ್. ಇದು ಈ ಪರ್ಟಿಕ್ಯುಲರ್ ಲೇಔಟ್ ಏನಿದೆ ನಾನು ನಿಮಗೆ ವಿಡಿಯೋ ಮಾಡಿ ತೋರಿಸ್ತಾ ಇದ್ದೀನಿ. ಈ ಲೊಕೇಶನ್ ಬಹಳ ಚೆನ್ನಾಗಿದೆ. ಲೊಕೇಶನ್ ಈಸ್ ಫಿಲ್ಡ್ ವಿತ್ ಗ್ರೀನ್ರಿ, ವಿತ್ ಲಾಟ್ ಆಫ್ ಟ್ರೀಸ್. ಸೊ ಸ್ನೇಹಿತರೆ, ಈ ವಿಡಿಯೋ ನೋಡ್ತಾ ಇದ್ದು ಮೈಸೂರಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಮುಂಬರಸಲ್ಲಿ ಮನೆ ತೊಗೋಬೇಕು, ಅಥವಾ ಇವಾಗಲೇ ನಾವು ಮನೆ ಕಟ್ಕೊಂಡು ವಾಸ ಇರಬೇಕು, ಎಲ್ಲ ಕಾಂಬಿನೇಷನ್, ಎವ್ರಿ ಕಾಂಬಿನೇಷನ್, ಎವ್ರಿ ಆ್ಯಂಗಲ್, ದಿಸ್ ಈಸ್ ದಿ ಬೆಸ್ಟ್ ಲೊಕೇಶನ್ ಆನ್ ದಿಸ್ ಪರ್ಟಿಕ್ಯುಲರ್ ಏರಿಯಾ. ಸೊ ನಿಮ್ಗೇನಾದರೂ ಇದ್ರ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕಿದ್ದು, ಇದನ್ನ ನೋಡಬೇಕು, ಈ ಜಾಗದ ಬಗ್ಗೆ ಇನ್ನಷ್ಟು ಮಾಹಿತಿ ಬೇಕು, ಬ್ಯಾಂಕ್ ಲೋನು, ಡಾಕ್ಯುಮೆಂಟೇಷನು, ಪ್ರಾಪರ್ಟಿ ವಿಸಿಟು, ಎಲ್ಲದಕ್ಕೂ ಯು ಕ್ಯಾನ್ ಕಾಂಟ್ಯಾಕ್ಟ್ ಮೀ ಆನ್ ದ ಗಿವನ್ ನಂಬರ್ ಇನ್ ದ ಡಿಸ್ಕ್ರಿಪ್ಷನ್ ಬಿಲೋ. ಯು ಕ್ಯಾನ್ ವಾಟ್ಸ್ಆ್ಯಪ್ ಮೀ ಆಲ್ಸೋ ಇಫ್ ಯು ಆರ್ ನಾಟ್ ದೇರ್ ಇನ್ ದ ಕಂಟ್ರಿ ಆರ್ ಯು ವಾಂಟ್ ಮೋರ್ ಡೀಟೇಲ್ಸ್ ಆನ್ ದಿಸ್. ನಾನು ಸಿಗ್ತೀನಿ ಇದೇ ಥರ ಇಂಟ್ರೆಸ್ಟಿಂಗ್ ಕಂಟೆಂಟ್ ವೀಡಿಯೋಗಳನ್ನ ತೊಗೊಂಡು. ನಾನು ಸುಪ್ರೀತ್ ಮೈಸೂರಿಂದ ನಿಮ್ಮ ಮುಂದೆ ಹಾಜರಾಗ್ತೀನಿ ಸ್ನೇಹಿತರೆ. ಈ ವಿಡಿಯೋ ನೋಡಿದ್ದಕ್ಕೆ ಅನಂತ ಧನ್ಯವಾದಗಳು. ಬಾಯ್.